ಮೇಲೆ ಇವತ್ತು ಎಲ್ಲರ ಕಣ್ಣು ಇಲ್ಲಿದೆ. ನಾಲ್ಕು ಪಂಚಾಯಿತಿಗಳು ನಾವು ಗೆಲ್ಲೇಬೇಕು, ಗೆದ್ದೇ ಗೆಲ್ತೀರ ಅನ್ನೋ ಒಂದು ನಂಬಿಕೆ ಕೂಡ ಇದೆ. ಆ ಭಗವಂತ ಆಶೀರ್ವಾದ ಇದೆ. ನಮಗೆಲ್ಲ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಎಲ್ಲ ಕಾಂಗ್ರೆಸ್ ಮುಖಂಡರುಗಳು, ಕಾರ್ಯಕರ್ತರು, ಎಲ್ಲ ಸಂಬಂಧಿಕರುಗಳು ಕೂಡ ಖಂಡಿತ ಎಲ್ಲರಿಗೂ ನಿಮ್ಗೆ ಸಪೋರ್ಟ್ ಇದೆ. ಯಾಕೆಂದ್ರೆ ಪ್ರತಿಯೊಬ್ಬರು ಫೋನ್ ಮಾಡಿ ಹೇಳ್ತಾವ್ರೆ, ಏನೇ ಆಗಲಿ ಅಲ್ಲಿ ಯಾರೇ ಇದ್ರೂ ಕೂಡ ನೆಂಟರುಗಳಲ್ಲಿರ್ಬೋದು, ಯಾವ ಫ್ರೆಂಡ್ ಸರ್ಕಲಲ್ಲಿ ಇರ್ಬೋದು, ಯಾವುದೇ ಒಂದು ಸಂಬಂಧಗಳಲ್ಲಿರ್ಬೋದು, ಎಲ್ಲರೂ ಅಷ್ಟೇ ಹೇಳ್ತಾವ್ರೆ, ಏನೇ ಆಗಲಿ ಸರಿ ನಮ್ಮವ್ರಕ ಓಟ್ ಹಾಕ್ರಿ, ಅಲ್ಲಿ ಗೆಲ್ಸ್ಕೊಳ್ರಿ, ಏನೇ ಆಗಲಿ ನಮ್ದೆಲ್ಲ ಒಂದೇ ಕುಲ. ಯಾವ ಕುಲ ಅಂತಂದ್ರೆ ಕಾಂಗ್ರೆಸ್ ಕುಲ. ನಮ್ಮ ಕಾಂಗ್ರೆಸ್ ಇವತ್ತು ಏನು ಅಭ್ಯರ್ಥಿಗಳೆಲ್ಲ ಇವತ್ತು ಕಾಂಗ್ರೆಸ್ ಪರವಾಗಿ ನಿಂತಿರೋ ಅಭ್ಯರ್ಥಿಗಳು ಇಲ್ಲಿ 16 ಜನ ಏನು ನಿಂತಿದ್ರು ಮಲ್ಮಾಚಿ ಪಂಚಾಯತಿನಲ್ಲಿ. 14 ಗೆಲ್ಲೋಂಗ ಆಗ್ಲಿ. ನಮ್ಮ ಮಲ್ಮಾಚಿ ಪಂಚಾಯತಿ ಇಲ್ಲಿ ಅಧ್ಯಕ್ಷರು ನಮ್ಮವ್ರು ಕಾಂಗ್ರೆಸ್ ಇಂದ ಒಬ್ಬರು ಅಧ್ಯಕ್ಷರು ಮತ್ತೆ ಉಪಾಧ್ಯಕ್ಷರುಗಳಾಗಿ ಹೊರಹೊಮ್ಮಲಿ ಅಂತ ಹೇಳ್ಬಿಟ್ಟು ನಾವು ಭಗವಂತನಲ್ಲಿ ಕೇಳ್ಕೊತಿದ್ದೀನಿ. ಇದಕ್ಕೆಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರುಗಳು, ಕಾರ್ಯಕರ್ತರು ಎಲ್ಲರ ಸಹಕಾರ ಕೂಡ ಇದೆ. ಯಾವುದೇ ತರದ ಒಂದು ಇದು ಕೂಡ ಬೇಡ, ಹಿಂಜರಿಕೆ ಬೇಡ. ಇಲ್ಲಿ ಹಿಂದೆಯಿಂದ 45 ವರ್ಷಗಳ ಕಾಲದಿಂದ ಶಾಸಕರಾಗಬೇಕಾಗಿತ್ತು, ಹಣೆ ಬರ ಸರಿ ಇರಲಿಲ್ಲ ಕಾರಣದಿಂದ ಕೇವಲ 15 ದಿವಸಗಳಿದ್ದಾಗ ಮಾತ್ರ ಅವರು ಬಂದರು. ಕಾರಣದಿಂದ ಸೋಲಾಯಿತು. ಆದರೂ ಆಗಲೇ ಬಿಟ್ಟು ಓಡೋಗ್ಬಿಡ್ತಾರೆ ಅಂತ ಹೇಳ್ತಾ ಇದ್ರು. ಆದರೆ ಧೈರ್ಯವಾಗಿ ನಿಂತು ತಾಲೂಕಿನ ಕಷ್ಟ ಕಾರ್ಪಣ್ಯಗಳನ್ನು ಇದು ಜನಗಳಿಗೊಂದು ಸ್ಪಂದಿಸಿ ಅವರ ಕಷ್ಟ ಕಾರ್ಪಣ್ಯಗಳನ್ನು ನಿವಾರಣೆ ಮಾಡಿ ಅವರ ಕಷ್ಟ ಅಂತ ಹೋದವ್ರಿಗೆ ಮಿನಿಸ್ಟರ್ ಹೋಗಿ ಅವ್ರ ಕಷ್ಟ ಕಾರ್ಪಣ್ಯಗಳನ್ನ ಇದು ಮಾಡ್ತಾರೆ. ಒಂದನೇದು. ಎರಡನೇದೇನಪ್ಪ ಅಂತಂದ್ರೆ ಇವತ್ತು 4 ಪಂಚಾಯತಿಗಳು ಚುನಾವಣೆ ನಮ್ಮ ತಾಲೂಕು ನಮ್ಮ ಜಂಗಮಕೋಟೆ ಹೋಬಳಿಯಲ್ಲಿ ನಡೀತಾ ಇದೆ. ಅದು ಯಾವುದಪ್ಪ ಅಂದ್ರೆ ಭಕ್ತರಹಳ್ಳಿ, ಮಣಮಾಚಿನಹಳ್ಳಿ, ನಾಗಮಂಗಲ, ಇದು ಮಳಸ್ಪೇಟೆ. ಈ 4 ಕ್ಷೇತ್ರಗಳು ಜಂಗಮಕೋಟೆ ಹೋಬಳಿಗೆ ಸಂಬಂಧಪಟ್ಟವು. ಇಲ್ಲಿ ಅದೇ ಅದಕ್ಕಿಂತ ಇಂಪಾರ್ಟೆಂಟ್ ಆಗಿ ಸುಮಾರು 40 ವರ್ಷಗಳಿಂದ 40 ವರ್ಷ ಅಂದ್ರೆ ಇಲ್ಲಿ ಈ ಪಂಚಾಯತಿಗೆ ಪುನಃ ಹಾಕಿರೋದು ಇವತ್ತು ಅವ್ರು ನೆನೀಬೇಕು. ನಮ್ಮ ರಾಮಣ್ಣವ್ರು ಇರ್ಬೋದು, ಇಲ್ಲ ನಮ್ಮ ಲಕ್ಷ್ಮಣ್ಣವ್ರು ಇರ್ಬೋದು, ಅವ್ರು ಹಿಂದಿನಿಂದ ಒಳ್ಳೆ ಹೆಸರಿಟ್ಕೊಂಡು ಈ ಪಂಚಾಯತಿನ ಅವ್ರು ನೋಡಿ ಯಾರು ಬೀಡಿ ಸಿಗರೇಟ್ ನೋಡಿದ್ರು ಹಂಗೆ ತಗೊಂಬಂದಂಥ ಕ್ಷೇತ್ರ ಇದು ನಮ್ಮ ಮಣಮಾಚಿ ಕ್ಷೇತ್ರ. ಆ ಕ್ಷೇತ್ರದಲ್ಲಿ ನಾವು ಇದುವರೆಗೂ ಅವ್ರು ಬಿಟ್ಟಿಲ್ಲ. ಒಂದು ಸಾರಿ ಮಾತ್ರ ನಮ್ಮ ಕ್ಯಾಟಗಿರಿ ಬರ್ದೇ ಇದ್ದ ಕಾರಣ ಅವರು ಚೇರ್ಮನ್ ಆದ್ರು ಅಷ್ಟೇ. ಅದು ಎಷ್ಟು 2.5 ವರ್ಷ ಆವತ್ತಿಗೆ ಬಂದೆ ನಾವೇ. ಮಂಡಲ ಪಂಚಾಯತಿಗೆ ಇದ್ದಾಗೂ ಕೂಡ ನಾವೇ ಚೇರ್ಮನ್ ಇರಲಿ. ನಾಗಮಂಗಲ ಮಂಡಲ ಪಂಚಾಯತ್ ಆಗಿದ್ದಾಗ ಅವಾಗೂ ನಾವೇ ಚೇರ್ಮನ್. ಅದರಿಂದ ನಮ್ಮ ಪಂಚಾಯತ್ ಏನೇ ಮಾಡಿ ಈ ಸಾರಿ ಅವ್ರು ಗೆಲ್ಬೇಕಂತ ಹೊರಟವ್ರೆ. ಅವ್ರ ಮೇಲೆ ಅವರೇ ನಾವು ಗೆಲ್ಲಬೇಕು ಅಂತ ಅವಕ್ಕೂ ಒಂದು ಶಪ ಇದೆ, ಒಂದು ಚಟ ಇದೆ. ಆದರೆ ಅದಕ್ಕೆ ನಾವು ಯಾವುದಕ್ಕೂ ಎದುರ್ಕೊಡ್ದು. ನಮಗೆ ಆನೆ ಬಲ ಕೊಟ್ಟವ್ರೆ. ರಾಜಗೌಡರು ಇರ್ಬೋದು, ನಮ್ಮ ಇವ್ರು ಇರ್ಬೋದು, ಮುನಪ್ಪಣ್ಣವ್ರು ಇರ್ಬೋದು, ನಮ್ಮ ಇವ್ರು ಇರ್ಬೋದು, ನಮಗೆ ಒಂದು ಆನೆ ಬಲ ಕೊಟ್ಟು ನೀವೇನೇ ಮಾಡಿ ಗೆಲ್ಬೇಕಪ್ಪ ಪಂಚಾಯತಿನ, ಉಳಿಸ್ಕೊಂಬರ್ರಿ ಅದನ್ನ ಅಂತ ಹೇಳಿದ್ದಾರೆ. ನಾವೇನೇ ಮಾಡಿ ನಾವು 14 ಜನನು 14 ಊರುಗಳಿಂದ ಗೆದ್ದು ಬರಲೇಬೇಕು. ಚುನಾವಣೆ ಇರೋದು 2 ದಿವಸ. ಚುನಾವಣೆ ಕೇವಲ 2 ನಾಳೆನೇ ಇರೋದು. ಅದರಿಂದ ನಾವೆಲ್ಲನೂ ಇವರ ಆಶೀರ್ವಾದದಿಂದ, ದೊಡ್ಡವರ ಆಶೀರ್ವಾದದಿಂದ ನಾವು ಹೆಂಗ್ ಉಡ್ಸ್ಕೊಂಡ್ ಬಂದಿದ್ವಿ ಇಂದ 24 ಪಂಚಾಯತಿ ಇದು 24 ವರ್ಷದಿಂದ ಅದೇ ರೀತಿ ಉಡ್ಸ್ಕೊಂಡು ಹೋಗ್ಬೇಕು ಅಂತ ಹೇಳಿ ತಮ್ಮಲ್ಲಿ ಹೇಳ್ತಾ ನಾನು 2 ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದೆ. ಎಲ್ಲರಿಗೂ ಜೈ ಹಿಂದ್, ಜೈ ಕರ್ನಾಟಕ. ದೊಡ್ಡಗಾರಹಳ್ಳಿ ಗ್ರಾಮದಲ್ಲಿ ಇವತ್ತು 2 ಅಭ್ಯರ್ಥಿಗಳು ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಬೆಂಬಲಿತ ಅಭ್ಯರ್ಥಿಗಳು ಇವತ್ತು ಅಪ್ಲಿಕೇಶನ್ ಹಾಕಿದ್ದಾರೆ. ಮತ್ತು 100% ಎಲ್ಲ ನಮ್ಮ ಇವತ್ತು ಜಂಗಮಕೋಟೆ ಹೋಬಳಿಯ ಹಾಗೂ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಎಲ್ಲ ಮುಖಂಡರುಗಳು ಬಂದು ಎಲ್ಲರೂ ಕೂಡ ಇವತ್ತು ಪ್ರತಿ 4 ಪಂಚಾಯತಿಗಳಲ್ಲಿ ಅವರ ಗೊತ್ತಿರುವಂಥ ಸಂಬಂಧಗಳವ್ರು ಇರ್ಬೋದು, ಅವರ ಸ್ನೇಹಿತರುಗಳಿರ್ಬೋದು, ಎಲ್ರಿಗೂ ತಿಳಿಸಿ ಹೇಳ್ತಿದ್ದಾರೆ ಏನೇ ಆಗಲಿ 4 ಪಂಚಾಯತಿಗಳನ್ನ ಗೆಲ್ಲಬೇಕು ಅಂತ. ವಿಶೇಷವಾಗಿ ಇವತ್ತು ಇಲ್ಲಿ ಭಕ್ತರಹಳ್ಳಿ ಪಂಚಾಯತಿನಲ್ಲಿ ಇಲ್ಲೇನು ಇವತ್ತು ನಾವು ಸೇರಿದ್ದೀವಿ, ಅಲ್ಲಿ 10 ಸದಸ್ಯರುಗಳಿದ್ದಾರೆ. ಅದರಲ್ಲಿ 10 ಕತ್ತು ಗೆದ್ದು ಇಲ್ಲಿ ನಮ್ಮ ಗ್ರಾಮ ಪಂಚಾಯತಿ ಭಕ್ತರಹಳ್ಳಿ ಗ್ರಾಮ ಪಂಚಾಯತಿ ಏನೇ ಆಗಲಿ ಕಾಂಗ್ರೆಸ್ ಪಂಚಾಯತಿಯಾಗಿ ಹೊರ ಹೊಮ್ಮಬೇಕು ಅಂತ ಹೇಳ್ಬಿಟ್ಟು ನಮ್ಮನ್ನೆಲ್ಲ ಕೇಳ್ಕೊಳ್ತಿದ್ದೀನಿ. ಭಗವಂತ ಒಳ್ಳೇದು ಮಾಡಲಿ. ಇಲ್ಲಿ ತ್ರಿವೇಣಮ್ಮನವರು, ಭೀಮಣ್ಣವರು, ನಾವೆಲ್ಲ ಇಬ್ರು ಕೂಡ ಇವತ್ತು ನಾವೆಲ್ಲರೂ ಕೂಡ ನಾವೆಲ್ಲ ಅಣ್ಣ ತಮ್ಮಂದ್ರು ಒಗ್ಗಟ್ಟಾಗಿ ತಾಯಂದ್ರು ಎಲ್ಲರೂ ಸೇರಿಸಿ ನಮ್ದು ಏನೇ ಮನಸ್ಸಾಗ್ಬಿಟ್ಟಿಲ್ಲ ಮರ್ತೋಗೋಣ. ನಾವೆಲ್ಲ ಒಂದೇ ಕುಲ, ಕಾಂಗ್ರೆಸ್ ಕುಲ. ನಾವೆಲ್ಲ ಕಾಂಗ್ರೆಸ್ ಅವರು ಒಗ್ಗಟ್ಟಾಗಿ ಇವತ್ತು ಎಲ್ಲರೂ ಕೂಡ ದುಡಿದು ಅವರಿಬ್ಬರನ್ನು ಗೆಲ್ಲಿಸೋಂಥ ಕೆಲಸಗಳು ಮಾಡಬೇಕು ಅಂತ ನಾವೆಲ್ಲ ಕೇಳ್ಕೊಳ್ತಿದ್ದೀವಿ.